ಶ್ರೀ ಕ್ಷೇತ್ರ ಉಳುವಿಗೆ ಆಲ್ಮೋಸ್ಟ್ ಎಲ್ಲರೂ ವಿಸಿಟ್ ಮಾಡಿರ್ತೀರಿ. ಉಳುವಿಗೆ ಉಳುವಿ ಅಂತ ಯಾಕೆ ಹೆಸರು ಬಂತಂದ್ರೆ ಇಲ್ಲಿ ಹೋದವ್ರಿಗೆ ಇನ್ನೂ ಸ್ವಲ್ಪ ಹೊತ್ತು ಉಳಿಬೇಕ ಅನ್ನುವಂತಹ ಫೀಲ್ ಬರುತ್ತಂತ. ದಟ್ಟ ಅರಣ್ಯದೊಳಗೆ ಹಾದು ಹೋಗ್ತಾ ನದಿಗಳ ಜುಡುಸದ್ದು, ಹಕ್ಕಿಗಳ ಕಲರವವನ್ನು ಆಲಿಸ್ತಾ, ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ಆ ಕಾಡಿನ ವೈಬ್ ಏನೈತಲ್ಲ ಅದು ನಮ್ಗೆ ಅರ್ಧ ನೆಮ್ಮದಿ ಕೊಡ್ತೈತಿ. ಇನ್ನು ಒಳಗೆ ಹೋಗ್ತೇವಲ್ಲ ಟೆಂಪಲ್ ಒಳಗೆ, ಅವಾಗ 3 ಬಟ್ ವಿಭತ್ತಿ ಹಚ್ಕೊಂಡು ಚೆನ್ನ ಬಸವಣ್ಣನ ಪಾದಗಳಿಗೆ ಎಲ್ಲ ನೋವುಗಳನ್ನು ಅರ್ಪಣೆ ಮಾಡಿ ಕಾಯಕವೇ ಕೈಲಾಸ ಅನ್ನೋದನ್ನು ಏನು ಹೇಳ್ಕೊಟ್ಟಾರ ವಚನಕಾರರು, ಆ ನಡೆ ನುಡಿ ಮೇಲೆ ನಾವು ಸಿದ್ಧರಾಗಿ ಇನ್ನೂ ಶಕ್ತಿ ಕೊಡಪ್ಪ, ನನ್ನ ಸಾಧನೆ ಮಾಡೋಕೆ ನಿನ್ನ ಆಶೀರ್ವಾದ ಕೊಡಪ್ಪ ಅಂತ ಹೇಳಿ ಬೇಡ್ಕೊಂಡು ಬಂದ್ರೆ ಸಾಕು. ಅಕ್ಕ ಮಹಾದೇವಿ ಇಲ್ಲಿ ಬಂದು ಹೋಗಿದ್ರಂದ್ರೆ ಅವ್ರ ಗುಹೆ ಕೂಡ ಐತಿ. ಚೆನ್ನಬಸವಣ್ಣನವರು ಲಿಂಗೈಕ್ಯವಾದಂತಹ ಸ್ಥಳ ಇದೆ. ಇಲ್ಲಿ ದಿನನಿತ್ಯ ಪ್ರಸಾದ ಸಿಗ್ತೈತಿ. ಅನ್ನ ಪ್ರಸಾದ 5 ಸ್ಟಾರ್ ಹೋಟೆಲ್ಗಿಂತಾನು ಮಸ್ತ್ ರುಚಿ ಇರ್ತೈತಿ. ತಿನ್ಲಂಗ ಹಂಗೆ ಬರಾಕ್ ಹೋಗ್ಬೇಡ್ರಿ. ಉಳುವಿ ಬಳಿ ಭಾಳ ಫೇಮಸ್. ಉಳುವಿ ಬಳಿ ತಗೋರಿ, ಯಾಕಂದ್ರೆ ಈ ಬಳೆಗಳು ಎಲ್ಲೂ ಹೊರಗಡೆ ಸಿಗೋಂಗಿಲ್ಲ. ಚೆನ್ನಬಸವಣ್ಣನವರು ಲಿಂಗೈಕ್ಯವಾದಂತಹ ಭಕ್ತಿ ಸ್ಥಳ. ನಿಮಗೆ ಎಷ್ಟು ಗೊತ್ತೋ ಉಳುವಿ ಬಗ್ಗೆ ಕಮೆಂಟ್ ಮಾಡ್ರಿ, ವಿಡಿಯೋ ಶೇರ್ ಮಾಡ್ರಿ.